ವಿಷಯಃ ನ್ಯಾಯಾಂಗ. ನಮಸ್ಕಾರ ಪುಟ್ಟ ಸ್ನೇಹಿತರೆ. ಇಂದು ನಾವು ನಮ್ಮ ದೇಶದ ಒಬ್ಬ ಬಹಳ ಮುಖ್ಯವಾದ ಸಹಾಯಕರ ಬಗ್ಗೆ ಕಲಿಯಲಿದ್ದೇವೆ. ಅವರನ್ನು ನ್ಯಾಯಾಂಗ ಎಂದು ಕರೆಯುತ್ತಾರೆ. ನೀವು ಮತ್ತು ನಿಮ್ಮ ಸ್ನೇಹಿತ ಒಂದು ಆಟಿಕೆಗಾಗಿ ಆಡುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ, ಮತ್ತು ಇಬ್ಬರಿಗೂ ಒಂದೇ ಸಮಯದಲ್ಲಿ ಆಡಬೇಕೆಂದು ಅನಿಸುತ್ತದೆ. ನೀವು ಜಗಳವಾಡಲು ಪ್ರಾರಂಭಿಸುತ್ತೀರಿ. ಆಗ ನೀವೇನು ಮಾಡುತ್ತೀರಿ? ನಿಮ್ಮ ಶಿಕ್ಷಕರ ಅಥವಾ ಪೋಷಕರ ಬಳಿ ಹೋಗುತ್ತೀರಿ, ಅಲ್ಲವೇ? ಅವರು ನಿಮ್ಮಿಬ್ಬರ ಮಾತನ್ನು ಕೇಳಿ ಯಾವುದು ಸರಿ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತಾರೆ. ನ್ಯಾಯಾಂಗವು ನಮ್ಮ ದೇಶದ ಎಲ್ಲಾ ಜನರಿಗೆ ಒಬ್ಬ ಜ್ಞಾನಿ ಮತ್ತು ನ್ಯಾಯಯುತ ಶಿಕ್ಷಕರಿದ್ದಂತೆ. ಇದು ನ್ಯಾಯಾಧೀಶರು ಎಂಬ ವಿಶೇಷ ವ್ಯಕ್ತಿಗಳ ಗುಂಪು. ಈ ನ್ಯಾಯಾಧೀಶರು ಕೆಲಸ ಮಾಡುವ ಸ್ಥಳವನ್ನು ನ್ಯಾಯಾಲಯ ಎಂದು ಕರೆಯುತ್ತಾರೆ. ಹಾಗಾದರೆ ನ್ಯಾಯಾಂಗ ಏನು ಮಾಡುತ್ತದೆ? ಇದು ವಾದಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಶಿಕ್ಷಕರು ನಿಮ್ಮ ಸ್ನೇಹಿತರೊಂದಿಗಿನ ಜಗಳವನ್ನು ಬಗೆಹರಿಸುವಂತೆ ನ್ಯಾಯಾಂಗವು ದೊಡ್ಡವರು ಜಗಳವಾಡಿದಾಗ ಅವರಿಗೆ ಸಹಾಯ ಮಾಡುತ್ತದೆ. ಇದು ಪ್ರತಿಯೊಬ್ಬರೂ ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುತ್ತದೆ. ನಮ್ಮ ದೇಶದಲ್ಲಿ ಸಂವಿಧಾನ ಎಂಬ ಒಂದು ದೊಡ್ಡ ನಿಯಮಗಳ ಪುಸ್ತಕವಿದೆ. ನ್ಯಾಯಾಂಗವು ಅತ್ಯಂತ ಪ್ರಮುಖ ನಾಯಕರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೆ ಎಲ್ಲರೂ ಈ ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುತ್ತದೆ. ಇದು ನಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ. ನಮ್ಮೆಲ್ಲರಿಗೂ ಸುರಕ್ಷಿತವಾಗಿರುವ ಹಕ್ಕು ಮತ್ತು ಸಮಾನವಾಗಿ ಪರಿಗಣಿಸಲ್ಪಡುವ ಹಕ್ಕಿನಂತಹ ಹಕ್ಕುಗಳಿವೆ. ನ್ಯಾಯಾಂಗವು ನಮಗಾಗಿ ಈ ಹಕ್ಕುಗಳನ್ನು ರಕ್ಷಿಸುವ ಒಬ್ಬ ಸೂಪರ್ ಹೀರೋ ಇದ್ದಂತೆ. ಯಾರಾದರೂ ನಿಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ನ್ಯಾಯಾಂಗವು ಅವರನ್ನು ತಡೆಯುತ್ತದೆ. ಇದು ತಪ್ಪು ಮಾಡಿದವರನ್ನು ಶಿಕ್ಷಿಸುತ್ತದೆ. ಯಾರಾದರೂ ಕದಿಯುವಂತಹ ನಿಯಮವನ್ನು ಮುರಿದರೆ ನ್ಯಾಯಾಂಗವು ಅವರಿಗೆ ಯಾವ ಶಿಕ್ಷೆ ನೀಡಬೇಕೆಂದು ನಿರ್ಧರಿಸುತ್ತದೆ. ಇದು ಎಲ್ಲರನ್ನೂ ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ನ್ಯಾಯಾಂಗವು ಒಂದು ಆಟದಲ್ಲಿನ ತೀರ್ಪುಗಾರರಂತೆ ಎಲ್ಲರೂ ಸರಿಯಾಗಿ ಆಡುವಂತೆ ನೋಡಿಕೊಳ್ಳುತ್ತದೆ. ಇದು ನಮ್ಮ ದೇಶದ ಬಹಳ ಮುಖ್ಯವಾದ ಭಾಗವಾಗಿದ್ದು, ಪ್ರತಿಯೊಬ್ಬರಿಗೂ ನ್ಯಾಯ ಮತ್ತು ಸಮಾನತೆ ಸಿಗುವಂತೆ ಮಾಡುತ್ತದೆ. ಪ್ರಮುಖ ಪದಗಳು: ನ್ಯಾಯಾಂಗ, ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ಪ್ರತಿಯೊಬ್ಬರೂ ನಿಯಮಗಳನ್ನು ಪಾಲಿಸುವಂತೆ ನೋಡಿಕೊಳ್ಳುವ ನ್ಯಾಯಾಧೀಶರ ಗುಂಪು. ನ್ಯಾಯಾಧೀಶ, ವಾದಗಳನ್ನು ಕೇಳಿ ನ್ಯಾಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಜ್ಞಾನಿ ವ್ಯಕ್ತಿ. ನ್ಯಾಯಾಲಯ, ನ್ಯಾಯಾಧೀಶರು ಕೆಲಸ ಮಾಡುವ ಸ್ಥಳ. ನ್ಯಾಯ, ವಿಷಯಗಳು ನ್ಯಾಯಯುತವಾಗಿ ಮತ್ತು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ಸಮಾನತೆ, ಎಲ್ಲರನ್ನೂ ಒಂದೇ ರೀತಿ ನೋಡುವುದು.